ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋಣ. ಹ್ಮ್ ಅರ್ಧ ಏನ್ ಬರುತ್ತೆ ಅದನ್ನೇ ತಗೊಳಕಾಗುತ್ತೆ. ಯಾಕೆ ಬಿಡ್ಬೇಕು ಅಂತ. ಹ್ಮ್ ಅರ್ಧ ಲಾಭ ಬಂದಿದ್ದು ನಮಗೂ ಅರ್ಧ ಬರಲೇಬೇಕು. ಇರೋದು ಹೇಳೋಣ. ಇಲ್ಲಿ ಬರಬೇಡ್ರಿ ಹಂಗೆ ಹಿಂಗೆ ಅಂತಂದ್ರೆ ಅವಾಗ ಮಾತಾಡೋಕ್ಕಾಗುತ್ತೆ. ನೋಡೋಣ ಅದೇನು ಮಾತಾಡ್ತಾನೆ ನೋಡೋಣ. ಭುವನ್ ಇದಾನ, ಬಂದವನ ಇಲ್ಲಿಗೆ? ಬಂದಿರ್ಬೇಕು ಅನ್ಸುತ್ತಲ್ವಾ? ಬಂದವನೇ ಅನ್ಸುತ್ತೆ. ಇಲ್ಲೇ ಮಲ್ಕೊಂಡಿದ್ನೇನೋ ರಾತ್ರಿ, ಮನೆ ಬಿಟ್ಟು ಬಂದವನಲ್ಲ, ಅದಕ್ಕೆ ಇಲ್ಲೇ ಮಲ್ಕೊಂಡಿರ್ಬೇಕು ಬಂದು ಕೋಳಿ ಫಾರಮ್ ಹತ್ರ. ನಾನು ಹಂಗೆ ಅಂದ್ಕೊಂಡಿದ್ದೀನಪ್ಪ, ಏನಂತಾನೋ ಏನೋ ಅಂತ. ನಾನು ಬಂದಿರಲಿಲ್ಲ ಗಲಾಟೆ ಆದಾಗಿಂದ, ಇವಾಗ ಬುಯ್ತಾ ಇದ್ದೀನಿ. ನೋಡೋಣ ಅದು ಏನಂತಾನೆ ಅಂತ ನೋಡೋಣ ಬಾ. ಅದೇನು ಅಂತಾನೆ ಏನು ಅಂತ ಹೇಳಿ ನೋಡೋಣ. ಲಾಸಿನ್ಗೆ ಹೇಳ್ದ ಸಾಧ ತಗ, ಅದ್ ನಾವ್ ಹೆಂಗ್ ಹೇಳ್ತೀವ ಹಂಗ್ ಕೇಳುತ್ತೆ. ನಾನು ಹೆಂಗ್ ಹೇಳ್ತೀನ ಹಂಗ್ ಕೇಳುತ್ತೆ. ನಾನು ಏನ್ ಹೇಳಿದ್ರು ಕೇಳ್ತಾಳೆ. ಹಂಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಶರತ್. ಆ ಥರ ಅವಳು ಸಾದ. ಸಾದ ಅಂದರೆ ಸಾದ. ಹಂಗೆ ತಗ ಪಾಪ ಲಾಸ್ಯ. ನಾವು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೈತೆ. ಈಗ ಇವನೇ ಕಣಪ್ಪ. ಇವನೊಬ್ಬ ನಾವು ಹೇಳ್ದಂಗೆ ಕೇಳ್ಕೊಂಡು ಇರಂಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವ್ನು ನಾವು ಹೇಳ್ದಂಗೆ ಕೇಳಲ್ಲ. ಇವನು ಒಂಥರ ಹಂಗೇನೆ. ಯಪ್ಪ, ಇವ್ನು ನಾಳೆ ನಾನು ನೋಡಿದ್ದೀನಲ್ಲ, ಯಾವಾಗಿಂದಲೂ ಅಷ್ಟೇ ಮನಸ ಇವನು. ಅವ್ನು ಇವತ್ತೇ ಅಂತಲ್ಲ, ಯಾವಾಗಿಂದಲೂ ಅಷ್ಟೇನೆ ಅವನು. ಕೋಳಿಗಳಿಗೆಲ್ಲನ ಇಲ್ಲಿ ಬಂದು ಕಾಳು ಹಾಕೋದು, ಇವನ್ನೆಲ್ಲ ಹಿಂಗೆ ನೋಡ್ತಾ ನಿಂತ್ಕೊಂಡ್ರೆ ನನ್ನ ಮನಸ್ಸಿಗೆ ಆಗಿರೋ ಅಂಥ ಬೇಜಾರೆಲ್ಲ ಹೊರಟೋಗುತ್ತೆ. ನಿಜವಾಗ್ಲೂ ಒಂಥರ ತುಂಬ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತೈತಿ ಇಲ್ಲಿಗೆ ಬಂದಾಗ. ಈ ಪ್ರಾಣಿ ಪಕ್ಷಿಗಳನ್ನ ಇವುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದನ ಎಷ್ಟೋ ಮೈಂಡಲ್ಲಿರೋಂಥ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಮೈಂಡ್ ಒಂಥರ ರಿಲೀಫ್ ಆದಂಗೆ ಆಗುತ್ತೆ. ನಿಜವಾಗ್ಲೂ ಏನೋ ಒಂಥರ ಫೀಲ್ ಆಗ್ತೈತೆ. ಈ ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂಥರ ಮನಸ್ಸಿಗೆ ಸಮಾಧಾನ ನೀಡುತ್ತೆ, ತುಂಬ ಖುಷಿ ಆಗುತ್ತೆ. ನೋಡು, ನಾನು ಕಾಳು ತಗೊಂಡ್ಬರ್ತಿದ್ದಂಗೆ ಕೋಳಿಗಳು ಓಡಿ 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 ಬರ್ತವೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಒಂದು ನಾಯಿಗಳಿಗೆ ಊಟ ಹಾಕ್ಲಿ, ಎಷ್ಟು ಚೆನ್ನಾಗಿ ಬರ್ತಾ ಇರ್ತವೆ. ಒಂದು ಏನಕ್ಕಾಗಲಿ ಊಟ ಆಗ್ತಾ ಇದ್ರೆ ಹೆಂಗೆ ಬರ್ತವೆ ಪ್ರಾಣಿ ಪಕ್ಷಿಗಳು. ನಿಜವಾಗ್ಲೂ ನಾನು ಪ್ರಾಣಿ ಪಕ್ಷಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸುತ್ತೆ. ತುಂಬ ಸಮಾಧಾನ ಆಗ್ತೈತೆ ನನಗೆ, ತುಂಬ ಸಮಾಧಾನ ಆಗ್ತೈತೆ. ಬರಬೇಡಿ ನೀವು, ಅಲ್ಲೇ ನಿಂತ್ಕೊಳ್ಳಿ. ಬಂದಿರಲಿಲ್ಲ ಭುವನ್, ಅದಕ್ಕೇನೆ ನಾನು ಬಂದೆ. ನೆನ್ನೆ ಬರೋಕ್ಕಾಗಲಿಲ್ಲ, ಬೇಜಾರಾಯ್ತಾ. ಬಿಡು ಹೋಗ್ಲಿ. ನೆಕ್ಸ್ಟ್ ಟೈಮ್ ಇದ್ದಾದ್ರೂ ಅರ್ಧ ಮಾಡ್ಕೊಳಕ್ಕಾಗುತ್ತೆ. ಈ ಸತಿ ಇದು ಹೋದ್ರೂ ಹೋಗ್ಲಿ ಅತ್ಲಾಗೆ, ಇನ್ನೇನು ಮಾಡೋಕ್ಕಾಗುತ್ತೆ. ಬಿಡು, ಯಾಕೆ ನೀನು ಬೇಜಾರು ಮಾಡ್ಕೊಂತಿ ಅತ್ಲಾಗೆ? ಸುಮ್ಮನೆ ಅತ್ತಾಗೆ ಏನೋ ಮಾಡ್ಬಿಟ್ಟಿದ್ದೀವಿ, ತಿರ್ಗಿ ಆಡ್ಕೊಂಬರ್ ಬಾಯಿಗೆಲ್ಲ ಸಾದ್ರೆ ಆಗ್ಬಿಡ್ತೀವಿ. ಅಯ್ಯೋ ನೋಡಪ್ಪ, 2 ದಿವಸಕ್ಕೆ ಅದೇನೋ ಕೋಳಿ ಫಾರಮ್ ಅಂತ ಮಾಡಿದ್ರು, 2 ದಿವಸಕ್ಕೆ ಜಗಳ ಮಾಡ್ಕೊಂಡು ಬಾಗ್ಲಾಕೊಂಡು ಸುಮ್ಕಾದ್ರು ಅಂತೇಳಿ ಆಮೇಲೆ ಸುಮ್ಮನೆ ಮಾತಾಡ್ಕೊಂಡು ಜಗಳ ಮಾಡ್ಕೊಳ್ಳೋದ್ಕಿನ್ನ ಅಲ್ವಾ? ಇವಾಗ ಸುಮ್ಮನೆ ಯಾಕತ್ಲಾಗೆ ಸುಮ್ಮನೆ ನಮ್ಮ ಪಾಡಿಗೆ ನಾವಂತ ಚೆನ್ನಾಗಿರೋದು ನೋಡೋಣ. ನೀನು ಬಿಡು, ನೆನ್ನೆ ಬಂದಿರಲಿಲ್ಲ, ನನಗೂ ಬೇಜಾರಾಗಿತ್ತು, ಬಂದಿರಲಿಲ್ಲ. ಇವತ್ತು ಬಂದಿದ್ದೀನಿ. ಬಿಡು ಹೋಗ್ಲಿ, ಏನು ಬೇಕಾಗಿಲ್ಲ. ನೀನು ಇಲ್ಲಿಂದ ನಾವು ಸುಮ್ಮನೆ ಹೋಗ್ತಾ ಇರು. ಇಲ್ಲಿ ಬರಬೇಡ. ನೀನು 80,000 ಕೊಟ್ಟಿರೋದನ್ನ ಕೊಡ್ತೀನಿ, ತಗೊಂಡು ಹೋಗ್ತಾ ಇರು. ನಾನು ಒಬ್ಬನೇ ಮಾಡ್ಕೊಂತೀನಿ ಕೋಳಿ ಫಾರಮ್ಗೆ. ನೀನು ಇದಕ್ಕೆ, ಈ ಬಿಸ್ನೆಸ್ಗೆ ನೀನು ಯಾವುದೇ ಕಾರಣಕ್ಕೂ ಬೇಡ, ಪಾರ್ಟ್ನರ್ಶಿಪ್ ಆಗಿ ಮಾಡೋದು ಬೇಡ. ನಾನು ಸ್ವಂತ ನಾನು ಮಾಡ್ಕೊತಾ ಇದ್ದೀನಿ. ನೀನು ಕೊಟ್ಟಿರೋ 80,000 ದುಡ್ಡು ಕೊಡ್ತೀನಿ, ಅದ್ರ ಜೊತೆಗೆ 20,000 ಮನೇದು ಕೊಡಬೇಕಾಗಿತ್ತ, 1 ಲಕ್ಷ ದುಡ್ಡು ಕೊಡ್ತೀನಿ. ನೀನಂತೂ ಬೇಡವೇ ಬೇಡ. ನೀನೇನಾದರೂ ಕೆಲಸ ಮಾಡ್ಕೊ. 3-4 ಲಕ್ಷ ದುಡ್ಡು ಆಗೈತೆ. 3-4 ಲಕ್ಷ ದುಡ್ಡು ನಾನು ಬಂಡವಾಳ ಹಾಕಿದ್ದೀನಿ. ಈ ಜಾಗಕ್ಕಾಗಿರ್ಬೋದು, ಈ ಕೋಳಿಗಳಿಗಾಗಿರ್ಬೋದು, ಈ ಫಾರಮ್ ಎಲ್ಲ ಮಾಡೋದಕ್ಕಾಗಿರ್ಬೋದು, ಎಲ್ಲ ನಾನು ಬಂಡವಾಳ ಹಾಕಿರೋದ. ಜಾಲರದಿಂದ ಹಿಡಿದು ಪ್ರತಿಯೊಂದು ಕಾಳಿಂದ ಹಿಡಿದು ಮರಿಗಳಿಂದ ಹಿಡಿದು ಎಲ್ಲದಕ್ಕೂ ಬಂಡವಾಳ ಹಾಕಿರೋದು ನಾನು. 3-4 ಲಕ್ಷ ದುಡ್ಡು ಆಗೈತೆ. ಅದನ್ನು ಯಾರು ಕೊಡ್ತಾರೆ? ಬರೀ ನಾ 80,000 ಕೊಟ್ಟಿರೋದಕ್ಕೇನೆ ನಿನಗೆ ಎಷ್ಟು ಬರಬೇಕೋ ಅಷ್ಟು ಕೊಡ್ತಾ ಇದ್ದೀನಿ ನಾನು ಕರೆಕ್ಟಾಗೆ. ಇಟ್ಕೊಂಡು ಸುಮ್ಮನೆ ಆಗ್ಬೋದು. ಇಲ್ಲದೆಲ್ಲ ಕ್ವಶನ್ ಮಾಡಿದ್ರೆ ನನ್ನ ಹತ್ರ ನಡೆಯೋದಿಲ್ಲ ಅಷ್ಟೇ. ನೀನು ಕೊಟ್ಟಿರೋದು ಈ ಸುತ್ತೂರ ಮೆಶ್ ಹಾಕಿದ್ದೀನಲ್ಲ, ಇದಕ್ಕೆ ಸಾಲ್ಟೇಜ್ ಬರುತ್ತೆ ಗೊತ್ತಾ? ಅಷ್ಟು ಬಂಡವಾಳ ಹಾಕಿದ್ದೀನಿ. ಜಾಗಕ್ಕೆ ಬಂಡವಾಳ ಹಾಕಿರೋದು ಯಾರು? ಅದನ್ನೆಲ್ಲ ಯಾರು ಲೆಕ್ಕ ಹಾಕಲ್ಲ. ಬಂದಿರೋ ಲಾಭದಲ್ಲಿ ಕೊಟ್ಬಿಡ್ಬೇಕು. ಯಾರು ಜಾಸ್ತಿ ಬಂಡವಾಳ ಹಾಕವ್ರೆ ಅನ್ನೋದೊಂದು ಸ್ವಲ್ಪನೂ ಯೋಚನೆ ಮಾಡಲ್ಲ. ಬಿಡು ಭುವನ್ ಅತ್ಲಾಗ ಹೋಗ್ಲಿ. ನೆಕ್ಸ್ಟ್ ಟೈಮ್ ಇದ್ದಾದ್ರೂ ಇಬ್ರು ಮಾಡ್ಕೊಂಡು ಹೋಗ್ರಿ. ಬಿಡು, ನಾವು ಒಂದು 20,000 ಹಾಕ್ತೀವಿ, 1 ಲಕ್ಷ ಕೊಟ್ಟಂಗೆ ಆಗುತ್ತೆ. ಬಿಡು ಹೋಗ್ಲಿ. ನೆಕ್ಸ್ಟ್ ಟೈಮ್ ಇಂದಲ್ಲ ಅರ್ಧ ಮಾಡ್ಕೊಂಡ್ರಿ ಅಪ್ಪ, ಚೆನ್ನಾಗಿರೋದು. ನೀನು ಅವಾಗಲೇ ಕೇಳಬೇಕಾಗಿತ್ತಪ್ಪ, ನೀನು ಒಬ್ಬನೇ ಹೆಂಗೆ ಮಾಡಿದೆ ಅಲ್ಲ? ಮಾತಿನ ವಿಷಯಕ್ಕೆ, ಮಾತಿನ ಸಲುವಾಗಿ ಮಾತಾಡ್ತಾ ಇರೋದು. ನೀನು ಅವಾಗ್ಲೇ ಇಷ್ಟ ಆಗೈತಪ್ಪ, ಇಷ್ಟ ಅಂತ ಹೇಳಿ ನೀನು ಕೇಳಬೇಕಾಗಿತ್ತು. ಗೊತ್ತಿಲ್ದಲ್ಲ ಮಾತಾಡಬೇಡ ಮನಸ್ಸು. ನಾನು ಕೇಳಿದ್ನೋ ಇಲ್ಲ ಕೇಳು. ನನ್ನ ಹತ್ರ ಇರೋದೇ 80,000 ರೂಪಾಯಿ ದುಡ್ಡು, ಅದೇ ಇರೋದು. ನಾನು ಇವಾಗ ಅದನ್ನೇ ಸಾಲ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಅಮೌಂಟ್ ಇಲ್ಲ ಭುವನ್. ನೀನು ಏನಾದರೂ ಮಾಡಿ ನನಗೆ ಪಾರ್ಟ್ನರ್ ಆಗಿ ನೀನು ಒಪ್ಕೊಂಬ್ಲೇಬೇಕು. ಪಾರ್ಟ್ನರ್ ಆಗಿ ಮಾಡೋಣ. ಏನೋ ಆಗಿದ್ದಾಗೋಯ್ತು ಅಂತ ಹೇಳಿ ನನ್ನ ಜೊತೆ ಬಂದಿದ್ದೇನೆ ಶರತ್.
ನಾನೇನು ಮಾಡೋಣ ಏನೋ ಬಿಡಪ್ಪ ಅತ್ಲಾಗ ಇಬ್ರು ಮಾಡ್ಕೊಂಡು ಹೋಗೋಣ ಅತ್ಲಾಗೆ ಅಂತೇಳಿ ಆ ತನ್ವಿ ಬೇರೆ ನಮಗೆ ಇದು ಮಾಡ್ಬಿಟ್ಟಿಲ್ಲ. ಆ ತನ್ವಿ ಮೇಲಿರೋ ಸಿಟ್ಟಿಗೆ ನಾವು ಹಿಂಗೆ ಮಾಡಿದ್ವಿ. ಏನು ಮಾಡೋದು ಇವತ್ತು? ಹಾಂ, ಹಿಂಗಾಗ್ಬಿಟ್ರೆ 80,000 ನಿಂದ 20,000 ಕೊಡಬೇಕಲ್ಲ, ಅದ್ರ ಜೊತೆ ಸೇರಿಸಿ ವಾಪಸ್ ಕೊಟ್ಬಿಡ್ತೀನಿ. ನಿನ್ನ ಪಾಡಿಗೆ ನೀನು ಮಾಡ್ಕೊಳಪ್ಪ, ನನ್ನ ಪಾರ್ಟ್ನರ್ ಆಗಿ ನೀನು ಬೇಡವೇ ಬೇಡ. ಇರೋದು ಹೇಳ್ಬಿಡ್ತೀನಿ, ನಾನು ತಿರ್ಗಾ ಇಲ್ಲದ್ದೇನು ಹೇಳಕ್ಕೆ ಹೋಗಲ್ಲ. ಇರೋದು ಹೇಳ್ಬಿಡ್ತೀನಿ, ನಿನ್ನ ಪಾಡಿಗೆ ನೀನು ಮಾಡ್ಕೊಬಿಡು. ಸುಮ್ಮನೆ ಯಾಕೆ ಈಗ ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಲಿಗೋ ಹೋಗ್ತವೆ ಶರತ್. ಮಾತಾಡ್ತಾ ಏನಾಗುತ್ತೆ ಅಂತ ನಿನಗೆ ಗೊತ್ತೈತೆ. ಯಾವುದೊಂದು ವಿಷಯನೇ ಆಗಲಿ ಅದು ಅಲ್ಲಿಗೆ ಬಗೆಹರಿಸ್ಕೊಳಕ್ಕೆ ಹೋಗ್ಬೇಕೇ ಹೊರತು ಬಗೆಹರಿಸ್ಕೊಬಿಡ್ಬೇಕು ಯಾವುದೇ ಆಗಲಿ. ಅದನ್ನು ಬೆಳೆಸ್ತಾ ಹೋಗ್ಬಾರ್ದು. ಬೆಳೆಸ್ತಾ ಹೋಗೋಷ್ಟು ತುಂಬ ಇದಾಗ್ಬಿಡುತ್ತೆ. ಇವಾಗ ಸುಮ್ಮನೆ ಯಾಕೆ ಇವಾಗ ಎಲ್ಲ ನೀವು ಸುಮ್ಮನೆ ಬೇರೆ ತಗೊಳ್ರಿ. ಇವಾಗ 80,000 ದುಡ್ಡು ಕೊಟ್ಟುಬಿಡ್ತೀನಿ, ಅದ್ರ ಜೊತೆಗೆ ಸುಮ್ಮನೆ ಬೇರೆ ನಿಮ್ಮ ಪಾಡಿಗೆ ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ. ಈಗ ಹಂಗೆ ಹೇಳ್ಬಿಟ್ರೆ ನಿಂದೊಳ್ಳೆ ಚೆನ್ನಾಗಾಯ್ತಪ್ಪ. ಅಲ್ಲ ನೋಡಿ ಈಗ ಹೆಂಗೆ ಹೇಳ್ತಾ ಇದೀಯ ನೀನು. ಅಲ್ಲ ನೋಡಿ ಯಾವ ತರ ಮಾತಾಡ್ತಾ ಇದ್ದೀನಿ. ಹಿಂಗೆ ಹೇಳಿದ್ರೆ ಹೆಂಗೆ ಮಾತಾಡಿ ಶರತ್. ನೋಡು ನೀನು ಒಳ್ಳೆ ಮತ್ತೆ ಮಾತಾಡೋಣ ಬಾ, ಚೆನ್ನಾಗಿರೋಣ ಅಂತ ಕರ್ಕೊಬತ್ತಿ. ಅವ್ನು ಮಾತಾಡೋದು ನೋಡು, ನಾನು ಹಾಕಿರೋ ಬಂಡವಾಳ ತಾನೆ. ಅವತ್ತು ನಾನು ಕೊಟ್ಟಿರೋದ್ರಿಂದೆಲ್ಲ ಇಸ್ಕೊಂಡು ಮಾಡಿದಂತಾನೆ. ಪಾರ್ಟ್ನರ್ಶಿಪ್ ಅಂದಮೇಲೆ ಪಾರ್ಟ್ನರ್ಶಿಪ್ಪೇನೆ. ಇವಾಗ ನೀನು ಬೇಡ ಹೋಗು, ನೀನು ಮಾಡ್ಕೊ ಹೋಗು, ನನಗೆ ಬಿಟ್ಕೊಟ್ಟು ಹೋಗ್ಲಿ ಇವನೇನೆ. ನಾನೇ 1 ಲಕ್ಷ ದುಡ್ಡು ಕೊಡ್ತೀನಿ ಅಲ್ವಾ, ನನಗೆ ಬಿಟ್ಕೊಡ್ಲೇಳು ಇವನು. ಮತ್ತೆ ನನಗೆ ಬಿಟ್ಕೊಂಡು ಕೊಡ್ಲೇಳು ಅಷ್ಟೇ. ನಾವಂತೂ ಬಿಟ್ಕೊಡಲ್ಲ. ನಿನ್ಗೆ ಯಾಕೆ ನಾವು ಬಿಟ್ಕೊಡ್ಬೇಕು? ನಾವು ಬಿಟ್ಕೊಡಲ್ಲಪ್ಪ. ಬಿಟ್ಟು ಸುಮ್ಮನೆ ಆಗ್ತಾರೆ, ಯಾರು ಬಿಡಲ್ಲ. ಅದ್ಯಾಕೆ ಬಿಡ್ತಾರೆ? ನನಗೆ ಬಿಟ್ಕೊಂಡು ಕೊಡು, ನಾನೇ 1 ಲಕ್ಷ ಕೊಡ್ತೀನಿ. ನೀನು ಹೇಳ್ಬೋದಪ್ಪ. ನೀನು ಜಾಸ್ತಿ ಬಂಡವಾಳ ಹಾಕಿದ್ದೀನಿ. ನಾನು ಹಾಕಿದ್ದೀನಿ. ಹಾಕು ಅಂದವ್ರು ಯಾರು ನಿನ್ನ? ನೀನು ಹಾಕಿದ್ದೀನಿ ಎಂಬತ್ತಿಗೆ ಏನೈತೆ ಸಾಕ್ಷಿ? ನೀನು ಹೇಳ್ಬೋದಪ್ಪ. ನೀನು ಹೇಳ್ತೀಯ, ನೀನು 1,000 ಹೇಳ್ತೀಯ, ಅದನ್ನು ನಾನು ಕೇಳೋಕ್ಕಾಗುತ್ತಾ? ನೀನು ಅಷ್ಟು ಹಾಕಿದ್ದೀನಿ, ಇಷ್ಟು ಹಾಕಿದ್ದೀನಿ, 5 ಲಕ್ಷ 10 ಲಕ್ಷ ಅಂತ ನೀನು ದೊಡ್ಡದಾಗ ಬರೀ ಹೇಳ್ತೀಯ. ನೀನು ಹೇಳೋದೆಲ್ಲ ನಂಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಮ್ಗೇನಿದ್ರು ನೀನು ಬಿಟ್ಕೊಂಡು ಕೊಡು, ನಾವೇ 1 ಲಕ್ಷ ಕೊಡ್ತೀವಿ ಅಷ್ಟೇನೆ. ಏನಾಗುತ್ತಾ ಆಗಲಿ, ನೋಡೇ ಬಿಡೋಣ. ಆಗ್ಲೇಳು ಬಿಡಾಲೇ. ಅಯ್ಯೋ ನೀನು ನನ್ನ ಎದುರಿಸ್ಬಿಡಕಣಲು. ನೀನು ಏನಂತ್ಕೊಂಡಿದೀಯ? ನೀನು ನಿನ್ನ ಹೆಂಡತಿ ಸೇರ್ಕೊಂಡು ನನಗೆ ಎದುರ್ಸಕ್ಕೆ ಬಂದಿದ್ರೆ ಮಾನಸ, ನಿನ್ನ ಹತ್ರ ಇಂಥ ಬುದ್ಧಿ ಐತೆ ಅಂತಂದರೆ ನೀನು ಮಾತ್ರ ಉದ್ಧಾರ ಆಗಲ್ಲ ನೋಡಿ, ಹೇಳಿರ್ತೀನಿ. ಫಸ್ಟು ಒಳ್ಳೆ ಬುದ್ಧಿ ಇಟ್ಕೊ. ಒಳ್ಳೆ ಬುದ್ಧಿ ಇಟ್ಕೊಂಡು ಫಸ್ಟು ಒಳ್ಳೆ ತಂದಿಂದನ ಎಲ್ಲರ ಹತ್ರ ಚೆನ್ನಾಗಿರೋದು ನೋಡು. ಅದು ಬಿಟ್ಬಿಟ್ಟು ಸುಮ್ಮನೆ ನೀನು ಇದು ಮಾಡಿದ್ರೆ ಯಾವುದು ಸರಿಯಾಗಲ್ಲ. ನಿನಗೇನು ನಿನ್ನ ತೆಪ್ಪನ್ ಚೆನ್ನಾಗಿರೋದು ನೋಡು. ಇಲ್ಲ ನಿನಗೇನು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮುಂದೆ. ನೋಡು ಅದನ್ನೆಲ್ಲ ನೀನೇ ಅನುಭವಿಸೋದು, ನೋಡ್ತಾ ಇರು. ಏನೋ ಅನ್ಕೊಬಿಟ್ಟಿದ್ಯಾ, ಏನಾಗೋದಿಲ್ಲ ಬಿಡು ಅಂತೇಳಿ ನೀನೇನೋ ಅನ್ಕೊಂಡಿದ್ಯಾ. ಆದರೆ ಅದು ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ನನಗೆ ನೀನು ಹೇಳ್ಬೇಕಾಗಿದ್ದಿಲ್ಲಪ್ಪ. ನಮಗೂ ಚೆನ್ನಾಗಿ ಗೊತ್ತೈತೆ. ಈಗ ನನಗೂ ನನ್ನ ಗಂಡಂಗೆ ನಾವು ಹೆಂಗೆ ದುಡ್ಕೊಂಡಿರ್ಬೇಕು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತೈತೆ. ನೀನು ಒಬ್ಬನೇ ಬುದ್ಧಿವಂತ ಅಂತ ಅನ್ಕೋಬೇಡ. ನೀನು ಹಂಗೆಲ್ಲ ಬೈಬೇಡ ನಮ್ಮನ್ನ. ನಾವೇ ನಿನ್ನ ಹತ್ರ ಬೈಸ್ಕೊಂಬ ಅಂತದ್ದೇನಿಲ್ಲ. ನಿಮ್ಮ ಮನೆ ಬಾಗ್ಲಿಲ್ಲ ಅಂತೇಳಿ ನೀವು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವಿನ್ನು ನಿಮ್ಮನ್ನು ಬಿಟ್ಕೊಂಡಿದ್ದೀವಿ ಗೊತ್ತಾ? ಮನೆ ಬಿಟ್ಟು ಬಂದ್ರಲ್ಲ ನೀವು, ಅವಾಗ ಏನೋ ಬಿಡತ್ಲಾಗಿ ಬಂದವ್ರೆ ಅಂತೇಳಿ ಮನೆ ಬಾಗಿಲಿಗೆ ಬಿಟ್ಕೊಂಡಾರ. ನಾವು ನಮ್ಮ ಮನೆಯಾಗ ಬಂದು ಬರ್ರಪ್ಪ ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನ ಎದುರಿಸಾದ್ರೆ ಆಗ್ಬೇಡ್ರಿ ಅಂತೇಳಿ ಕರ್ಕೊಂಬಂದು ನಮ್ಮ ಮನೇಲಿ ಇಟ್ಕೊಂಡ್ವಲ್ಲ. ಅದಕ್ಕೆ ಇವತ್ತು ನಮ್ಮನ್ನು ನಂಬ್ತಾ ಇದೆಯಾ? ಅದಕ್ಕೆ ನಮ್ಮನ್ನು ಮಾತಾಡ್ತಾ ಇದೆಯಾ ನೀನು? ಅದಕ್ಕೆ ಅಂಬ್ತಾ ಇದೆಯಾ ನೀನು? ಏನಕ್ಕೆ ಮಾತಾಡಬೇಕು? ಅದಕ್ಕೆ ನಮ್ಗೆ ಇವಾಗೆಲ್ಲ ಅಂಬ್ತಾ ಇದೆಯಾ ನೀನು? ನೋಡ್ದ ಹಿಂಗೆ ಅಂಬ್ತೀಯ. ನಾನೇನೋ ಅಂದ್ಕೊಂಡಿದ್ದೆ, ಆದರೆ ನೀನು ಈ ಥರ ಅಂತ ಅಂದ್ಕೊಂಡಿರ್ಲಿಲ್ಲ. ಅಲ್ಲ, ನಾನು ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ, ಆದರೆ ನೀನು ಚಿಕ್ಕ ಪುಟ್ಟದಕ್ಕೆಲ್ಲ ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ. ನೋಡ್ರಿ ನನ್ನ ತಪ್ಪು. ಏನೋ ಅವಾಗ ತನ್ವಿ ಮ್ಯಾಗಳಿರೋ ಸಿಟ್ಟಿಗೆ ನಾವು ಏನೋ ಬಿಡೋ ಅವ್ನ ಕೈಯಲ್ಲಿ ಇದ್ದಿದ್ದಂತ 80,000 ಕೊಟ್ಟ ನೋಡಿ. ಅದಕ್ಕೇ ನಾನೆಲ್ಲ ಬಂಡವಾಳ ಹಾಕ್ಬಿಟ್ಟು ನನ್ನ ಕೈಯಾಗಿರೋದು 3 ಲಕ್ಷ ಬಂಡವಾಳ ಹಾಕಿ ಉಳಿಕೆ ಅದೆಲ್ಲ ನಾನು ಮಾಡಿದ್ದೀನಿ. 3 ಲಕ್ಷ 3.5 ಲಕ್ಷ ಆಯಿತು. ಎಷ್ಟಾಯಿತು ಸರಿಯಾಗಿ ಲೆಕ್ಕನೇ ಇಲ್ಲ. ಒಟ್ಟಿನಲ್ಲಿ ನಾನು ಜಾಸ್ತಿ ಬಂಡವಾಳ ಹಾಕ್ಬಿಟ್ಟಿದ್ದೀನಿ. ನಾನು 2-3 ಲಕ್ಷ ಬಂಡವಾಳ ಹಾಕ್ಬಿಟ್ಟಿದ್ದೀನಿ. ಇವಾಗ ನೋಡಿ ಹೆಂಗೆ ಮಾತಾಡ್ತಾವ್ರೆ. ನೀನು ಮಾಡುವಂತೆ ಹೇಳ್ದವ್ರು ಯಾರು? ಹಿಂಗೆ ಯಾರೇ ಆಗಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾರೆ. ಯಾರಾದ್ರೂ ಜೊತೆಗೆ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಯಾಕೆ ಗೊತ್ತಾ, ಹಿಂಗೇನಾದರೂ ಮುಂದೆ ಪ್ರಾಬ್ಲಮ್ ಆಗಿಬಿಡ್ತವೆ. ಇಲ್ಲ ನೀವು ಜಾಸ್ತಿ ಬಂಡವಾಳ ಹಾಕಿದ್ರೆ, ಇಷ್ಟು ನಾನು ಜಾಸ್ತಿ ಬಂಡವಾಳ ಹಾಕಿದ್ದೀನಪ್ಪ, ನಿನಗೆ ಬಂದಮೇಲೆ ಲಾಭ ಅನ್ನೋದು ಬಂದಮೇಲೆ ಅದಕ್ಕೆ ನೀನು ಇಟ್ಕೊಡ್ಬೇಕು ಅಂತ ಅದರಿಂದ ಏನಾದರೂ ಪತ್ರದ ಮೂಲಕ ಏನಾದರೂ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋ ಥರ ಏನಾದರೂ ಮಾಡಿಸ್ಕೊಳ್ಳಿ. ಈಗ ಸುಮ್ಮನೆ ಸಡನ್ನ ನಾನು ಬಿಡೇನೋ ಬಿಡು, ಅವ್ನಿಗೆ ಕಡಿಮೆ ಕೊಟ್ಟರೆ ಆಯಿತು ಬಂದಿರೋ ಲಾಭದಲ್ಲಿ ಅಂತ ಮಾಡಿಬಿಟ್ಟೆ. ನೋಡ್ರಿ ಇವಾಗ ಹೆಂಗೆ ಮಾತಾಡ್ತಾವ್ರು. ನಿನ್ನ ಯಾರು ಈಗ ಹಾಕು ಅಂತ ಹೇಳಿದ್ರು, ನೀನು ಹಾಕಿದ್ಯೋ ಬಿಟ್ಟಿದ್ಯೋ ಯಾರು ಕಂಡವ್ರೆ? ನೋಡಿ ಎಂತೆಂಥ ಮಾತುಗಳು ನಾವು ಕೇಳಬೇಕಾಗುತ್ತೆ. ನಮ್ಮ ದುಡ್ಡು ನಾವು ಹಾಕಿದ್ರು ಎಂತೆಂಥ ಮಾತು ಕೇಳಬೇಕಾಗುತ್ತೆ ನಾವು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.